ವೆಲ್ಕಮ್ ಬ್ಯಾಕ್ ಟು ಧಾನ್ಯಭೂಮಿ ಯೂಟ್ಯೂಬ್ ಚಾನಲ್. ಸೊ ಈಗ ಟೈಮ್ ಆಗಿರೋದು 12 ಗಂಟೆ. ಸೊ ನಾನಿವತ್ತು ನನ್ನ ಮದುವೆ ಸೀರೆಗಳನ್ನು ತೋರಿಸ್ತಾ ಹೋಗ್ತೀನಿ ನಿಮಗೆಲ್ಲ. ಸೊ ಒಂದೊಂದಾಗಿನೇ ಹಣ್ಣಿಡೋ ಶಾಸ್ತ್ರದ ಸೀರೆ, ಎಂಗೇಜ್ಮೆಂಟ್ ಸೀರೆ, ಆಮೇಲೆ ಧಾರೆ ಸೀರೆ, ಆಮೇಲೆ ಕೊನೆಗೆ ಮುಹೂರ್ತದ ಸೀರೆ, ಆಮೇಲೆ ರಿಸೆಪ್ಷನ್ ಸೀರೆ, ಈ ರೀತಿಯಾಗಿ ಒಂದೊಂದನ್ನೇ ತೋರಿಸ್ತಾ ಹೋಗ್ತೀನಿ. ಬನ್ನಿ. ಈಗ ಇದು ನನ್ನ ಹಣ್ಣಿಡೋ ಶಾಸ್ತ್ರದ ಸೀರೆ. ಸೊ ಗ್ರೀನ್ ಕಲರ್ ಕಾಂಬಿನೇಷನ್, ಹಾಗೆ ಒಂಥರ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ಬಾರ್ಡರಲ್ಲಿ ಬಂದಿದೆ. ಇದೊಂಥರ ಯಾವ ರೀತಿಯಾದಂಥ ವರ್ಕ್ ಇದೆ ಅಂತ ಅಂದರೆ, ಸೊ ನಡುವೆ ಒಂದು ರೀತಿಯಾದಂಥ ಫ್ಲವರ್ ವರ್ಕ್ ಇದೆ. ಅದಾದಮೇಲೆ ಒಂಥರ ಕಾಪರ್ ಜರಿ ಥರ ವರ್ಕ್ ಇದೆ. ಸೊ ಇದಕ್ಕೆ ನಾನು ಆ ಟೈಮಲ್ಲಿ ಒಂದು 2.5 ವರ್ಷದ ಹಿಂದೆ ಕೊಟ್ಟಿರೋದು 4,500 ಏನೋ ಕೊಟ್ಟಿದ್ದೀವಿ ಇದಕ್ಕೆ ನಾನು. ಸೊ ಅದಾದಮೇಲೆ ಸೀರೆ ಆದಮೇಲೆ ಬ್ಲೌಸ್ನ ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ಬ್ಲೌಸ್ನ ನಾನು ಹುಬ್ಳಿನಲ್ಲಿ ಹೊಲಿಸಿರೋದು. ಸೊ ಹುಬ್ಳಿನಲ್ಲಿ ಪೂರ್ತಿಯಾಗಿಯೇ ಹೊಲಿಸಿರೋದು. ಹುಬ್ಳಿನಲ್ಲಿ 2 ದಿನದಲ್ಲಿ ಹೊಲ್ಕೊಟ್ಟಿದ್ರು. ಬಟ್ ನನಗೆ ಸ್ಟಿಚ್ಚಿಂಗ್ ಎಲ್ಲನೂ ಕೂಡ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಹಾಗಾಗ್ಬಿಟ್ಟು ನೆಕ್ಸ್ಟು ನಾನು ಮದುವೆಗೆ ಬೇರೆ ಕಡೆಯೇ ಇದನ್ನು ಮಾಡಿದೆ, ಸ್ಟಿಚಿಂಗ್ ಎಲ್ಲ ಮಾಡಿಸ್ಕೊಂಡೆ. ಸೊ ಇದು ಯಾವ ರೀತಿಯಾಗಿದೆ ಅಂತ ಅಂದರೆ, ಈ ರೀತಿ ಪರ್ಲ್ ಮಿಕ್ಸ್ಡು ನಾನು ಹೊಲಿಸಿದ್ದೆ. ನನಗೂ ಕೂಡ ಸ್ಟಾರ್ಟಿಂಗಲ್ಲಿ ಡಿಸೈನ್ ಎಲ್ಲ ಮಾಡಿಸೋದು ಅಷ್ಟಾಗಿ ಗೊತ್ತಿಲ್ಲದೆ ಇರೋದ್ರಿಂದಾಗಿ ಇದು ನಂದು ಫಸ್ಟ್ ಎಕ್ಸ್ಪಿರಿಮೆಂಟ್ ಆಗಿತ್ತು ಡಿಸೈನ್ದೆಲ್ಲನೂ ಕೂಡ. ಸೊ ಹಿಂದ್ಗಡೆಗೆ ಈ ರೀತಿಯಾಗಿ ಕಾಣುತ್ತೆ. ಇದು ಹಿಂದ್ಗಡೆಗೆ ಈ ರೀತಿಯಾಗಿ ಕಾಣುತ್ತೆ. ಸೊ ಇದು ಬ್ಲೌಸಿಗೆ ನಾನು 2,500 ಏನೋ ಕೊಟ್ಟಿದ್ದೆ, ಸ್ಟಿಚ್ಚಿಂಗು ಪ್ಲಸ್ ಡಿಸೈನ್ ಎಲ್ಲ ಸೇರಿ. ಈ ಸೀರೆ ಸ್ವಲ್ಪ ಫೋಲ್ಡ್ ಆಗಿ ಇಟ್ಟಿರೋದ್ರಿಂದಾಗಿ ಸ್ವಲ್ಪ ಇದನ್ನ ಐರನ್ ಎಲ್ಲ ಮಾಡಿಸ್ಬೇಕು, ಡ್ರೈ ವಾಶಿಗೆ ಕೊಡಬೇಕು. ಸೊ ಇದು ಹೇಗಿದೆಯಲ್ಲ, ಹಿಂದಿನ ದಿನ ಇಳೆ ಕಾರ್ಯ ಅಂತ ಹೇಳಿ ಮಾಡ್ತಾರೆ. ಆ ಇಳೆ ಕಾರ್ಯ ಎಂಗೇಜ್ಮೆಂಟ್ ಅಂತ ಹೇಳಿಬಿಟ್ಟು ಈ ಸೀರೆನ ಕೊಡಿಸಿರೋದು ಗಂಡನ ಮನೆಯವರು. ಸೊ ಈ ಸೀರೆನ ನಾನು ತೊಗೊಂಡಿದ್ದು BS ಚನ್ನಬಸಪ್ಪ ಆ್ಯಂಡ್ ಸನ್ಸ್ ದಾವಣಗೆರೆಯಲ್ಲಿ. ಸೊ ಇದು ತುಂಬ ಚೆನ್ನಾಗಿದೆ ಸೀರೆ. ಇದೊಂಥರ ಹಳದಿ ಕಾಂಬಿನೇಷನ್ನು ಪ್ಲಸ್ ಬ್ಲೂ ಕಾಂಬಿನೇಷನಲ್ಲಿದೆ. ಸೊ ನಾನು ಕುಚ್ಚು ಕೂಡ ಕಟ್ಸಿದ್ದೀನಿ. ಸೊ ಈ ಕಡೆ ನಾರ್ತ್ ಕರ್ನಾಟಕದಲ್ಲೆಲ್ಲ ಹೇಗಿರುತ್ತೆ ಅಂತಂದರೆ, ಮದುವೆಗಿಂತ ಮುಂಚೆ ಬ್ಲೌಸ್ ಅಷ್ಟೇ ಹೊಲಿಯೋಕ್ಕೆ ಬಿಡ್ತಾರೆ ಹೊರತು ಕುಚ್ಚೆಲ್ಲ ಕಡಿಸ್ಲಿಕ್ಕೆ ಬಿಡಲ್ಲ. ಅದೇನೋ ಪದ್ಧತಿ ಅಂತೆ. ಹಾಗಾಗಿಬಿಟ್ಟು ಇದನ್ನೆಲ್ಲ ನಾನು ಮದುವೆ ಆದಮೇಲೆ ಈ ಕುಚ್ಚೆಲ್ಲ ಕಟ್ಸಿರೋದು. ಸೊ ನೆಕ್ಸ್ಟು ನಾನು ಬ್ಲೌಸನ್ನು ಹೊಲಿಸಿರೋದು ದಾವಣಗೆರೆನಲ್ಲೇ ಹೊಲಿಸಿದ್ದೀನಿ ಇದನ್ನ. ಸೊ ಈ ಡಿಸೈನನ್ನು ನಾನು ಮಾಡಿಸಿರೋದು 3,000 ರೂಪಾಯಿ ಏನೋ ಕೊಟ್ಬಿಟ್ಟು ಈ ಡಿಸೈನ್ನ ಮಾಡಿಸಿದ್ದೆ ನಾನು ಪೂರ್ತಿಯಾಗಿ. ಬ್ಲೌಸನ್ನು ಹೊಲಿಸಿರೋದು ದಾವಣಗೆರೆನಲ್ಲೇ ಹೊಲಿಸಿರೋದು ನಾನು. ಸೊ ಸ್ಟಿಚ್ಚಿಂಗಿಗೆ ಪ್ಲಸ್ ಹೊಲಿಯೋದಕ್ಕೆ ಪ್ಲಸ್ ಡಿಸೈನ್ಗೆ ಎಲ್ಲದನ್ನು ಸೇರಿಸ್ಬಿಟ್ಟು ನಾನು ಕೊಟ್ಟಿರೋದು 3,500 ರೂಪಾಯಿ. ಸೊ ಸ್ಟಿಚಿಂಗಿಗೆ 500 ರೂಪಾಯಿ ತೊಗೊಂಡಿದ್ರು, ಪ್ಲಸ್ ಡಿಸೈನಿಗೆ 3,000 ರೂಪಾಯಿನೂ ತೊಗೊಂಡಿದ್ರು. ಸೊ ತುಂಬ ಗ್ರ್ಯಾಂಡಾಗಿದೆ ಇದು. ಸೊ ನೋಡಿದ ತಕ್ಷಣವೇ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಸೊ ಪೂರ್ತಿ ಕವರ್ ಆಗಿ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ನೀಟಾಗಿ ಹೊಲಿದಿದ್ದಾರೆ. ಸೊ ಆಮೇಲೆ ಈ ಸೀರೆ ಬೆಲೆ ಬಂದುಬಿಟ್ಟು 8,000 ರೂಪಾಯಿ ಏನೋ ಇತ್ತು. ಡಿಸ್ಕೌಂಟೆಲ್ಲ ಆಗಿಬಿಟ್ಟು 7,800 ಎಷ್ಟಕ್ಕೂ ನಮಗೆ ಸಿಕ್ತು ಟೋಟಲಾಗಿ. ಸೊ ಈ ಸೀರೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಹಾಕ್ಕೊಂಡಾಗ ತುಂಬ ರಿಚಾಗಿ ಕಾಣಿಸುತ್ತೆ. ಈ ಸೀರೆ ಬಂದುಬಿಟ್ಟು ಮುಹೂರ್ತದ ಸೀರೆ ಅಂತ ಹೇಳ್ತಾರಲ್ವ, ಮುಹೂರ್ತಕ್ಕೆ ಉಟ್ಕೊಂಡಿರುವಂಥ ಸೀರೆ ಇದು. ಸೊ ಮುಹೂರ್ತದ ಸೀರೆ ಅಂದರೆ ನಾರ್ತ್ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ರೆಡಿಯಾಗಿ ಸೀರೆ ಉಟ್ಕೊಂಡು ತಾಳಿ ಕಟ್ಟಿಸಲ್ಲ, ಯಾಕಂದರೆ ಈ ಕಡೆ ಪದ್ಧತಿಗಳೇ ಆಗಿದೆ. ಹಾಗಾಗಿಬಿಟ್ಟು ಇದನ್ನೇನಿರುತ್ತೆ, ಹಳದಿ ಸೀರೆನಲ್ಲಿ ನಮಗೆಲ್ಲನೂ ಕೂಡ ತಾಳಿ ಕಟ್ಟಿಸ್ತಾರೆ. ಅದಾದಮೇಲೆ ಸ್ಟೇಜ್ ಮೇಲ್ಗಡೆ ಉಟ್ಕೊಂಡು ಸಂಜೆ ಜನ ಬಂದು ಹೋಗೋ ತನಕನೂ ಕೂಡ ಇದೇ ಸೀರೆನಲ್ಲೇ ಇರ್ತೇವೆ ನಾವೆಲ್ಲ. ಸೊ ಇದು ತುಂಬ ಚೆನ್ನಾಗಿದೆ. ಪಿಂಕ್ ಕಲರ್ ಕಾಂಬಿನೇಷನಲ್ಲಿದೆ. ಪಿಂಕ್ ಆ್ಯಂಡ್ ಗ್ರೀನ್ ಕಲರ್ ಬಾರ್ಡರ್ ಇದೆ. ಸೊ ಬ್ಲೌಸ್ ಕೂಡ ಗ್ರೀನ್ ಕಲರಲ್ಲೇ ಬಂದಿತ್ತು. ಬಟ್ ನಾನು ಸೀರೆನಲ್ಲಿ ಬಂದಿರೋಂಥ ಬ್ಲೌಸ್ನ ಯೂಸ್ ಮಾಡಿಕೊಂಡು ಡಿಸೈನ್ಸ್ನ ಮಾಡಿಸ್ಲಿಲ್ಲ, ಯಾಕಂದರೆ ಫ್ಯೂಚರಲ್ಲಿ ನಾವೆಲ್ಲ ದಪ್ಪ ಆಗ್ಬೋದು, ಇಲ್ಲ ಸಣ್ಣ ಆಗ್ಬೋದು, ಆ ಟೈಮಲ್ಲಿ ಸುಮ್ಮನೆ ವೇರಿಯೇಷನ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಸಪ್ರೇಟಾಗಿ 200 ರೂಪೀಸ್ ಕೊಟ್ಬಿಟ್ಟು ಸಪ್ರೇಟಾಗಿ ಒಂದು ಸಿಲ್ಕ್ ಟೈಪಿಂದು ಬ್ಲೌಸ್ ಪೀಸ್ನ ತೊಗೊಂಡ್ಬಿಟ್ಟು ಅದರಲ್ಲಿ ನಾನು ಡಿಸೈನ್ ಮಾಡಿಸಿರೋದು. ಈ ಡಿಸೈನ್ನ ನೋಡಬೇಕು ನೀವು, ಯಾಕಂದರೆ ಇದಕ್ಕೆ 5,000 ಏನೋ ಕೊಟ್ಟಿದ್ದೀನಿ. ಸ್ಟಿಚ್ಚಿಂಗು ಪ್ಲಸ್ ಡಿಸೈನಿಗೆಲ್ಲನೂ ಕೂಡ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಕೂರುತ್ತೆ. ಮದುವೆನಲ್ಲೆಲ್ಲ ತುಂಬ ಜನ ಹೇಳಿದ್ರು ತುಂಬ ನೀಟಾಗಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೀರೆ ಅಂತ ಹೇಳಿಬಿಟ್ಟು. ಸೊ ಈ ಥರ ನೋಡ್ಬೋದು ನೀವು, ಬೀಡ್ಸ್ ಕೂಡ ಹಾಕಿದ್ದಾರೆ ಇದು ಕೊನೆಗೆ. ಇದಕ್ಕೆಲ್ಲನೂ ಕೂಡ ತುಂಬ ನೀಟಾಗಿ
ಡಿಸೈನನ್ನು ಮಾಡಿದ್ದಾರೆ, ಚೆನ್ನಾಗಿರುವಂಥ ಫಿನಿಶಿಂಗ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ನೀವು ನೋಡ್ಬೋದು ನಾನಿಲ್ಲಿ ಕುಚ್ಚು ಕೂಡ ಕಟ್ಸಿದ್ದೀನಿ. ಈ ಕುಚ್ಚನ್ನೆಲ್ಲ ಜಾಸ್ತಿ ದುಡ್ಡಿನ ಕಟ್ಸಿಲ್ಲ ನಾನು, ಯಾಕಂದರೆ ಸುಮ್ಮನೆ ಹಾಳಾಗುತ್ತೆ ಅಂತ ಹೇಳಿಬಿಟ್ಟು ಓನ್ಲಿ 500ರಿಂದ 800 ಒಳಗಡೆದೇನೋ ಕುಚ್ಚನ್ನು ಕಟ್ಸಿರೋದು ನಾನು ಇದನ್ನ ಸೀರೆ. ಇದನ್ನು ಕೂಡ BS ಚನ್ನಬಸಪ್ಪ ಆ್ಯಂಡ್ ಸನ್ಸ್ ದಾವಣಗೆರೆನಲ್ಲೇ ತೊಗೊಂಡಿರೋದು ಈ ಸೀರೆನೂ ಕೂಡ. ಸೊ ಇದನ್ನೆಲ್ಲ ಪದೇ ಪದೇ ಹೇಳ್ತಿದ್ದೀನಿ ಅಂದ್ಬಿಟ್ಟು ಪ್ರಮೋಷನ್ ಅಂತ ಹೇಳಿ ಅಂದ್ಕೋಬೇಡಿ, ಯಾಕಂದರೆ ಪ್ರಮೋಷನ್ ಮಾಡೋಷ್ಟಕ್ಕಿನ್ನ ಬಂದಿಲ್ಲ ನಾವೆಲ್ಲ. ಸೊ ಹಾಗಾಗಿಬಿಟ್ಟು ನಾನು ತೊಗೊಂಡಿರೋ ಪ್ಲೇಸ್ದು ಲೊಕೇಶನ್ ಅಷ್ಟೇ ಹೇಳ್ತಾ ಇರೋದು. ಈ ಸೀರೆ ಬೆಲೆ ಬಂದುಬಿಟ್ಟು 20,000. ಸೊ 20,000ಕ್ಕೇ ನಮ್ಗೆ ಈ ಸೀರೆ ಸಿಕ್ತು. ಆಮೇಲೆ ನನಗೆ ಕಾಂಬಿನೇಷನ್ ಎಸ್ಪೆಷಲಿ ನನ್ನ ಮದುವೆಗೆ ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ನೇ ನಾನು ಹುಡುಕ್ತಿದ್ದರಿಂದಾಗಿ ಇದೇ ಸೀರೆ ಬೇಕು ಅಂತ ಹೇಳಿಬಿಟ್ಟು ತುಂಬ ಆರಿಸಿ ಸೆಲೆಕ್ಟ್ ಮಾಡಿಬಿಟ್ಟು ಈ ಸೀರೆನ ತೊಗೊಂಡಿದ್ದೀನಿ ನಾನು. ಅಷ್ಟು ಈ ಸೀರೆ ಇದೊಂಥರ ಪೂರ್ತಿಯಾಗಿ ಕೇರಳ ಸ್ಯಾರಿ ಅಂತ ಹೇಳ್ಬಿಟ್ಟು ತುಂಬ ಜನ ಈಗ 1-2 ವರ್ಷದಿಂದ ತುಂಬ ಟ್ರೆಂಡಲ್ಲಿತ್ತು ಈ ಸ್ಯಾರಿಗಳೆಲ್ಲ. ಸೊ ಕೇರಳ ಸ್ಯಾರಿ, ಇದು ರನ್ನಿಂಗ್ ಬ್ಲೌಸ್ ಕೂಡ ಇದೇ ರೀತಿಯಾಗಿಯೇ ಇದೆ. ಇದು ಲೈಕ್ ಕಾಂಬಿನೇಷನ್ ಆಗಿರ್ಬೋದು, ಏನೂ ಇಲ್ಲ. ಇದು ಸೀರೆ ಯಾವ ರೀತಿಯಾಗಿದೆಯಲ್ಲ ಇದೇ ರೀತಿಯಾಗಿಯೇ ರನ್ನಿಂಗ್ ಬ್ಲೌಸ್ ಕೂಡ ಇದೆ. ಇದು ಕೂಡ ಕಾಪರ್ ಜರಿ ಇದೆ. ಬಟ್ ನಾನೇನು ಮಾಡಿದೆ, ಸೇಮ್ ಬ್ಲೌಸ್ ಇತ್ತಂದರೆ ಅಷ್ಟೊಂದು ಲುಕ್ ಕಾಣಲ್ಲ ಅಂತ ಹೇಳಿಬಿಟ್ಟು ನಾನು ಆಲ್ಟರ್ನೇಟಿವ್ ಅಂತ ಹೇಳಿಬಿಟ್ಟು ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಬ್ಲೌಸ್ನ ಹೊಲಿಸಿದೆ, ಈ ಥರ ಡಿಸೈನ್ಸ್ ಮಾಡಿಬಿಟ್ಟು. ಆಮೇಲೆ ನೀವು ಇಲ್ಲಿ ನೋಡ್ಬೋದು ರೆಡ್ ಕಲರ್ಗೆ ಒಂಥರ ಹಾಕಿಸ್ಬಿಟ್ಟು ಈ ಸೀರೆಗೆ ಕಾಂಬಿನೇಷನ್ ಆಗೋ ಥರ ಮಾಡಿಸಿದ್ದೀನಿ. ಆಮೇಲೆ ಈ ಬ್ಲೌಸಿಗೆ ನಾನು ಕೊಟ್ಟಿದ್ದು 2,500, ಇನ್ಕ್ಲೂಡಿಂಗ್ ಸ್ಟಿಚ್ಚಿಂಗ್ನ ಸೇರಿಸ್ಬಿಟ್ಟು ನಾನು 2,500 ರೂಪಾಯಿ ಕೊಟ್ಟಿರೋದು. 2,000 ರೂಪಾಯಿ ಡಿಸೈನ್ಗೆ, 500 ರೂಪಾಯಿ ಸ್ಟಿಚ್ಚಿಂಗಿಗೆ ಅಂತ ಹೇಳಿಬಿಟ್ಟು. ಸೊ ಈ ಕುಚ್ಚನ್ನ ನಾನು ರಿಸೆಪ್ಷನ್ನು, ಇದು ಒಂಥರ ರಿಸೆಪ್ಷನ್ ಸ್ಯಾರಿ ಅಂತ ಹೇಳಿಬಿಟ್ಟು ಸೋದ್ರ ಮಾವನ ಸ್ಯಾರಿ ಇದು ಆ್ಯಕ್ಚುಲಿ. ಅಂದರೆ ನಮ್ಮ ಮಮ್ಮಿ ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಅವರು ಸೀರೆಯನ್ನು ಕೊಡಿಸ್ತಾರೆ, ಧಾರೆ ಸೀರೆ ಅಂತ ಹೇಳಿಬಿಟ್ಟು. ಅದೇ ಇದು ಧಾರೆ ಸೀರೆ. ಸೊ ಧಾರೆ ಸೀರೆನ ನಾವು ಉಟ್ಕೊಂಡಿರಲಿಲ್ಲ, ಹಾಗಾಗಿಬಿಟ್ಟು ನಾನು ಇದನ್ನೇ ರಿಸೆಪ್ಷನ್ನಿಗೆ ಉಟ್ಕೊಂಡೆ. ಕೊಡಿಸಿದಾರೆ ಅಲ್ಲ ಮಾವರೆಲ್ಲ, ಸೊ ಅವ್ರಿಗೂ ಬೇಜಾರಾಗಬಾರ್ದು ಅಂತ ಹೇಳ್ಬಿಟ್ಟು ಇದೇ ಸೀರೆನ ಉಟ್ಕೊಂಡೆ. ಇದಕ್ಕೆ ಸಿಂಪಲ್ ಕುಚ್ಚನ್ನೇ ನಾನು ಹಾಕ್ಸಿರೋದು. ಸೊ ನೋಡ್ಲಿಕ್ಕೆ ಮಾತ್ರ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ, ತುಂಬ ಲುಕ್ ವೈಸು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈ ರೀತಿ ಸೀರೆಗಳಿತ್ತಂದರೆ ಯಾರಾದರೂ ಕಾಂಬಿನೇಷನ್ಸ್ ಮಾಡಬೇಕಂತಂದರೆ ರೆಡ್ ಕಲರ್ದಕ್ಕೆ ಗ್ರೀನ್ ಕಲರ್ ಬ್ಲೌಸ್ನೇ ಕಾಂಬಿನೇಷನ್ ಮಾಡಿ ತುಂಬ ಚೆನ್ನಾಗಿ, ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಸೀರೆದು ರೇಟ್ ಬಂದುಬಿಟ್ಟು 10,000 ರೂಪಾಯಿ ಆಗಿತ್ತು ಟೋಟಲಾಗಿ. ಸೊ ತುಂಬ ಚೆನ್ನಾಗಿದೆ ಸೀರೆ ಮಾತ್ರ. ಈಗ ಸಂಜೆ 5:30 ಆಗಿದೆ. ನನಗೆ ಸ್ವಲ್ಪ ಮಂಡಕ್ಕಿ ತಿನ್ನಬೇಕು ಅಂತ ಹೇಳಿ ಅನ್ನಿಸ್ತಿದೆ, ಅದಕ್ಕೆ ಚುರುಮುರಿ ಮಂಡಕ್ಕಿ ಮಾಡ್ತಾಯಿದ್ದೀನಿ ನಾನು. ಸೊ ಇದಕ್ಕೆ ಯಾವುದೇ ರೀತಿಯಾದಂಥ ಒಗ್ಗರಣೆ ಬೇಕಾಗಿಲ್ಲ, ಏನಿಲ್ಲ. ಫಸ್ಟಿಗೆ ಸ್ವಲ್ಪ ಮಂಡಕ್ಕಿ ಹಾಕ್ಕೊಳ್ಳೋದು. ಸೊ ಕೆಲವೊಬ್ಬರಿಗೆ ಮಂಡಕ್ಕಿ ಹಾಗೆ ತಿಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಅದೇ ಮಂಡಕ್ಕಿಗೆ ಸ್ವಲ್ಪ ನೀರು ಹಾಕೋಣ, ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಳೋಣ. ಈ ರೀತಿ ನೀರು ಚಿಮ್ಮಿಸಿ ಮೆತ್ತಗೆ ಮಾಡ್ಕೊಳ್ಳೋಣ. ಅದನ್ನು ಈ ರೀತಿ ಕಲಿಸ್ಕೋಬೇಕು. ಸೊ ಈಗ ಮಂಡಕ್ಕಿ ಮೆತ್ತಗಾಗಿದೆ. ಸೊ ಅದೇ ಮಂಡಕ್ಕಿ ಮೇಲ್ಗಡೆ ಈ ಥರದ್ದು ಒಂದು ಸ್ವಲ್ಪ ಖಾರ ಹಾಕ್ಕೋಬೇಕು. ಸೊ ಖಾರ ಎಲ್ಲ ಹಾಕೊಂಡಾದ್ಮೇಲೆ ನಿಮಗೆ ಯಾವ್ಯಾವ ರೀತಿ ವೆಜಿಟೇಬಲ್ಸ್ ಇಷ್ಟ. ನನಗೆ ಈರುಳ್ಳಿ, ಟೊಮ್ಯಾಟೊ, ಸೌತೆಕಾಯಿ, ಆಮೇಲೆ ಕೊತ್ತಂಬರಿ, ಇದಿಷ್ಟನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಇದಿಷ್ಟು ಒಟ್ಟಿಗೆ ಹಾಕ್ತಿದ್ದೀನಿ ನಾನೀಗ. ಸೊ ಇದ್ರ ಮೇಲ್ಗಡೆ ಸ್ವಲ್ಪ ಲೆಮನ್ ಹಿಂಡ್ತೀನಿ ನಾನು. ಲೆಮನ್ ಹಿಂಡಿ ಆದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ. ಆಮೇಲೆ ಸ್ವಲ್ಪ ಖಾರಕ್ಕೆ ಅಂತ ಹೇಳ್ಬಿಟ್ಟು ಮೆಣಸಿನ್ಕಾಯಿ ಆದರೂ ಹೆಚ್ಕೋಬೋದು, ಇಲ್ಲ ಖಾರದ ಪುಡಿನಾದರೂ ಹಾಕ್ಕೋಬೋದು. ನಾನು ಮೆಣಸಿನ್ಕಾಯಿ ಹೆಚ್ಕೊತಾ ಇದ್ದೆ, ಮೆಣಸಿನ್ಕಾಯಿ ಬದಲು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಸೊ ಈ ಹಿಟ್ಟಾಗಿ ಮಿಕ್ಸ್ ಮಾಡಿದ್ರೆ ಇನ್ಸ್ಟಂಟ್ ಆಗಿರೋವಂಥ ಮಂಡಕ್ಕಿ ರೆಡಿ ಆಗುತ್ತೆ. ಸೊ ಸಂಜೆ ಟೈಮಿಗೆ ತುಂಬ ಚೆನ್ನಾಗಿರುತ್ತೆ.